ಅಂತೆಗೆ ಅನೇಕ ಬೇರೆ ಬೇರೆ ಕಾರಣಗಳಿರ್ಬೋದು. ಅವನನ್ನು ಹಣ ಕೊಡಲಿಲ್ಲ, ಅವನು ನನಗೆ ಮೋಸ ಮಾಡಿದ, ಅಥವಾ ಅವನು ನನಗೆ ನಷ್ಟವನ್ನುಂಟು ಮಾಡಿದ, ಅವಳು ನನಗೆ ನಷ್ಟ ಉಂಟು ಮಾಡಿದಳು. ಬೇರೆ ಬೇರೆ ಕಾರಣ, ರೀಸನ್ಗಳಿರ್ಬೋದು, ಕಾರಣಗಳಿರ್ಬೋದು. ತಪ್ಪು ಕಾರಣವಿದ್ದರು. ಮುಂದೆ ಓದಿ. ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಏನ್ ಮಾಡ್ಬೇಕು? ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದ. ಹೇಗೆ ಕ್ಷಮಿಸಬೇಕಂತೆ? ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಕರ್ತನು ನಮ್ಮನ್ನು ಕ್ಷಮಿಸಿದ್ದಾನ? ಕರ್ತನು ನಮ್ಮನ್ನು ಕ್ಷಮಿಸಿದ್ದಾನ? ನಾವು ಯಾರಂತ ನಮಗ್ ಗೊತ್ತು, ದೇವರಿಗೆ ಗೊತ್ತು, ಸೈತಾನು ಕೂಡ ಗೊತ್ತು. ಇಷ್ಟಂಗೆ ಅರ್ಥ ಆಗ್ತಾ ಇದೆ ಅಲ್ಲಯ್ಯ. ದೇವರು ನಮ್ಮನ್ನು ಕ್ಷಮಿಸಿರುವುದಾದರೆ ಅದೇ ಪ್ರಕಾರ ಇನ್ನೊಬ್ಬರನ್ನು ನಾವು ಏನ್ ಮಾಡ್ಬೇಕಂತೆ? ಇಲ್ಲ, ದ್ವೇಷವನ್ನು ಉಂಟು ಮಾಡ್ತಾ ಬಂಧನ ಉಂಟು ಮಾಡ್ತದೆ, ನಮ್ಮ ಶರೀರದಲ್ಲಿ ಬಂಧನ ಉಂಟು ಮಾಡ್ತದೆ, ನಮ್ಮ ಆಶೀರ್ವಾದಕ್ಕೆ ತಡೆಯನ್ನುಂಟು ಮಾಡುತ್ತದೆ, ಅಥವಾ ನಮ್ಮ ವಾಗ್ದಾನಕ್ಕೆ ತಡೆಯನ್ನುಂಟು ಮಾಡುತ್ತದೆ. ಅದು ದ್ವೇಷವನ್ನು ನಾವು ಬಿಟ್ಟು ಬಿಡಬೇಕು.